ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ನಿಂದ ವಾಯುಮಂಡಲದ ಒತ್ತಡ ಎಂದರೇನು, ಪ್ರಪಂಚದ ಮುಖ್ಯ ಒತ್ತಡದ ಪಟ್ಟಿಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಗಾಳಿಯು ತೂಕವನ್ನು ಹೊಂದಿದ್ದು ಒತ್ತಡವನ್ನ ಉಂಟು ಮಾಡತ್ತೆ ಭೂಮಿಯ ಮೇಲೆ, ಅಲ್ವಾ? ಸೊ ಇದನ್ನೇ ನಾವು ವಾಯುಮಂಡಲದ ಒತ್ತಡ ಅಂತ ಕರಿತೀವಿ. ಪ್ರಪಂಚದ ಮುಖ್ಯ ಒತ್ತಡ ಹೊಂದಿರುವ ಪಟ್ಟಿಗಳೆಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ದಕ್ಷಿಣದ ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ಉತ್ತರ ಉಪದ್ರವೀಯ ಕಡಿಮೆ ಒತ್ತಡದ ಪಟ್ಟಿ. ದಕ್ಷಿಣ ಉಪದ್ರವೀಯ ಕಡಿಮೆ ಒತ್ತಡದ ಪಟ್ಟಿ, ಉತ್ತರ ಧ್ರುವೀಯ ಉಪಧ್ರುವೀಯ ದಕ್ಷಿಣದ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ, ದಕ್ಷಿಣ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ. ಓಕೆ, ಈ ರೀತಿ ಒತ್ತಡದ ಪಟ್ಟಿಗಳಿವೆ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ನಿಂದ ವಾಯುಮಂಡಲದ ಒತ್ತಡ ಎಂದರೇನು, ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಗಾಳಿಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಇದನ್ನೇ ವಾಯುಮಂಡಲದ ಒತ್ತಡ ಅಂತ ಕರಿತೀವಿ. ಓಕೆನಾ? ಸೊ ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ, ಉತ್ತರ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ದಕ್ಷಿಣದ ಉಪ ಉಷ್ಣವಲಯದ ಅಧಿಕ ಒತ್ತಡದ ಪಟ್ಟಿ, ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ. ಓಕೆ, ಉಪಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ, ದಕ್ಷಿಣ ಉಪಧ್ರುವೀಯ ಧ್ರುವೀಯ. ಓಕೆ, ಇದನ್ನ ಈ ತರ ಬರಿಬೇಕು, ಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ, ಉತ್ತರದ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ ಮತ್ತು ದಕ್ಷಿಣದ ಧ್ರುವೀಯ ಅಧಿಕ ಒತ್ತಡದ ಪಟ್ಟಿ. ಈ ರೀತಿಯಾಗಿ ಮುಖ್ಯ ಒತ್ತಡದ ಪಟ್ಟಿಗಳಿವೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.